ಅಬ್ಬಬ್ಬಾ, ಕೊಡವ ಜನಾಂಗದವರ ಜನಪದ ಕಲೆಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಬಹಳ ದಿನಗಳ ನಂತರ ಕೊಡಗು ಜಿಲ್ಲೆಯಲ್ಲಿ ಅದ್ಭುತ ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಹೇಗಿತ್ತು, ಅದರ ವಿಶೇಷತೆ ಏನು, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗುಂಡು ಹಾರಿಸಿ ಮೆರವಣಿಗೆಗೆ ಚಾಲನೆ. ಗಮನ ಸೆಳೆದ ಅಜ್ಜಪ್ಪ ತಾಯವ್ವ ತೆರೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಕಂಗೊಳಿಸಿದ ಕೊಡವರು. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಕೊಡಗು ಜಿಲ್ಲೆಯ ಚೇರಂಬಾಣೆ ಪಟ್ಟಣ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹರದಾಸ ಅಪ್ಪಚ್ಚ ಕವಿಯ 157ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಾಹಿತ್ಯ ನಾಳ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಸಾಂಸ್ಕೃತಿಕ ಮೆರವಣಿಗೆ. ಪುರುಷರು ಮತ್ತು ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಪಟ್ಟಣದಿಂದ ಕೊಡವ ಸಮಾಜದವರೆಗೂ ಮೆರವಣಿಗೆಯಲ್ಲಿ ಸಾಗಿದ್ರು. ಕೊಡವ ಸಾಹಿತ್ಯದ ಬೇರು ಅಂತ ನಾವು ಹೇಳ್ತೀವಿ. ನಮ್ಮ ವರಕವಿ, ಕೊಡಗಿನ ಆದಿಕವಿ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿಯವರು ಅವರ 157ನೇ ಹುಟ್ಟಿನ ದಿನಾಚರಣೆಯನ್ನು ನಾವು ಕೊಡವ ಭಾಷೆಯಲ್ಲಿ ಕೊಡವ ಸಾಹಿತ್ಯ ನಾಳು ಎಂಬ ಹೆಸರಿನಲ್ಲಿ ಇವತ್ತು ಚೇರಂಬಾಣೆಯಲ್ಲಿರುವಂಥ ಬೇಂಗನಾಡು ಕೊಡವ ಸಮಾಜದ ಸಹಯೋಗದಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯವರು ನಡೆಸ್ತಾ ಇದ್ದೀವಿ. ಮಹಿಳೆಯರ ಉಮ್ಮತ್ತಾಟ, ಪುರುಷರ ಕೋಲಾಟ, ಕತ್ತಿಯಾಟ, ಚೌರಿ ಆಟಗಳು ಜನಮನ ಸೆಳೆದಿತ್ತು. ಕೆಲ ವರ್ಷಗಳ ಬಳಿಕ ಕೊಡವ ಸಾಹಿತ್ಯ ಅಕಾಡೆಮಿ ಈ ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಇದರೊಂದಿಗೆ ಅಪ್ಪಚ್ಚ ಕವಿ ಸೇವೆ, ಸಾಧನೆ, ಸ್ಮರಣೆಯಂತಹ ಕಾರ್ಯಕ್ರಮಗಳು ನಡೆದವು. ಮೊದಲ ಬಾರಿಗೆ ನಮ್ಮ ಈ ಕಾರ್ಯಕ್ರಮ ಶುರುವಾಗಿದೆ. ಇದರಲ್ಲಿ ನಮ್ಮ ಅರುಣಾ ಜೂನಿಯರ್ ಕಾಲೇಜಿಂದ ಕೊಡವ ಸಮಾಜ ತನಕ ನಮ್ಮ ತಳಿತಕ್ಕ ಬೊಳ್ಚ ಆಗಿರ್ಬೋದು, ಮತ್ತು ವಾಲಗ, ಅಜ್ಜಪ್ಪ ತಾಯವ್ವ ತೆರೆ, ಮತ್ತು ಗಂಡಸರು ಕುಪ್ಪಿಯ ಚಾಲೆಂಜ್, ನಮ್ಮ ಸಾಂಪ್ರದಾಯಿಕವಾದಂಥ ಉಡುಪು ತೊಡುಪುಗಳನ್ನು ಧರಿಸಿ ಮೆರವಣಿಗೆ ಮಾಡಿ ನಮ್ಮ ಕೊಡವ ಸಮಾಜದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಟ್ನಲ್ಲಿ ಶ್ರೀಮಂತ ಸಂಸ್ಕೃತಿಯನ್ನ ಹೊಂದಿರೋ ಕೊಡವ ಜನಾಂಗದವರ ಜನಪದ ಕಲೆಗಳ ಅನಾವರಣಕ್ಕೆ ಕೊಡವ ಸಾಹಿತ್ಯ ಅಕಾಡೆಮಿ ವೇದಿಕೆ ಒದಗಿಸಿಕೊಟ್ಟಿದೆ. ಈ ಮೂಲಕ ಹಿರಿಯ ಕವಿಗಳನ್ನ, ಅವರ ಸಾಧನೆಗಳನ್ನ ಸ್ಮರಿಸುವಂತದ್ದು ವಿಶೇಷ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕಳೆದಿದೆ. ಆದರೆ ಸರ್ಕಾರದಿಂದ ಬಸ್ ಬಿಡದೆ ಬಸ್ ನಿಲ್ದಾಣ ಹಾಳಾಗಿವೆ. ಆಟೋ ಚಾಲಕರ ದುಬಾರಿ ಬೆಲೆಗೆ ಜನ ಕಂಗಾಲು. ಬಸ್ ಇಲ್ಲದ್ರಿಂದ ಆಟೋಗಳ ಹಾವಳಿ ಹೆಚ್ಚಾಗಿದೆ. ಸಮೀಪದ ಪ್ರದೇಶಗಳಿಗೆ 50ರಿಂದ 100 ರೂಪಾಯಿ ಕೇಳ್ತಾರಂತೆ. ಹೀಗಾಗಿ ಬಡ ಜನರಷ್ಟೇ ಅಲ್ಲದೆ ಶಾಲೆಯ ಮಕ್ಕಳು ಸಹ ನಿತ್ಯ ನಗರ ಸಾರಿಗೆ ಇಲ್ಲದೆ ಪರದಾಡ್ತಿದ್ದಾರೆ. ಹೀಗಾಗಿ ನಗರದಲ್ಲಿ 2 ಎಲೆಕ್ಟ್ರಿಕ್ ಬಸ್ ಬಿಡುವ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. 60, 70, 100 ರೂಪಾಯಿವರೆಗೂ ಕೇಳ್ತಾ ಇದ್ದಾರೆ. ಹೀಗಾಗಿ ಸಾಮಾನ್ಯ ನಾಗರಿಕರಿಗೆ ಮತ್ತು ಬಡವರಿಗೆ ಹೊರೆ ಆಗ್ತಾ ಇದೆ. ಹಾವೇರಿ ಇವತ್ತು ಏನಾಗಿದೆ ಅಂತಂದರೆ, ಅಟ್ಲೀಸ್ಟ್ ಹಾವೇರಿ ನಗರಸಭೆಗೆ ಒಂದು ಬಸ್ಸನ್ನು, 2 ಎಲೆಕ್ಟ್ರಿಕ್ ಬಸ್ಗಳನ್ನು ಅನುಕೂಲ ಮಾಡಿಕೊಡೋದ್ರಿಂದ ಸ್ಥಳೀಯವಾಗಿ ಅನುಕೂಲ ಆಗ್ತದೆ, ಸಾರಿಗೆ ವ್ಯವಸ್ಥೆ ಸುಧಾರಣೆ ಆಗ್ತದೆ. ಹಾಗೆ ಲಕ್ಷಾಂತರ ರೂಪಾಯಿ ಹಣಗಳನ್ನು ಖರ್ಚು ಮಾಡಿ ಇವತ್ತು ಲಘು
ಬಸ್ ಸ್ಟಾಪ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವತ್ತು ಅವು ಏನಾಗಿದೆ, ಸರಿಯಾಗಿ ಬಳಕೆ ಇಲ್ಲದೇ, ನಿರ್ವಹಣೆ ಇಲ್ಲದೇ ಇವತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಒಟ್ನಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರವಾಗಿ 27 ವರ್ಷ ಕಳೆದರೂ ಜನರು ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಇನ್ನಾದರೂ ಸಾರಿಗೆ ಇಲಾಖೆ ಬಸ್ ಬಿಟ್ಟು ಇಲ್ಲಿನ ಜನರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ಬಂದರೆ ಅದನ್ನ ಸೆರೆ ಹಿಡಿದು ಅರಣ್ಯಕ್ಕೆ ಬಿಡೋದು ಅರಣ್ಯ ಇಲಾಖೆಯ ಕರ್ತವ್ಯ. ಆದರೆ ಧಾರವಾಡಕ್ಕೆ ಬಂದಿರೋ ಚಿರತೆಯೊಂದು ಕಳೆದ 6 ತಿಂಗಳಿನಿಂದ ಇಲ್ಲೇ ಬೀಡು ಬಿಟ್ಟಿದ್ದು ಅರಣ್ಯ ಇಲಾಖೆಗೆ ಮಾತ್ರ ಸಿಗ್ತಾ ಇಲ್ಲ. ಆ ಕುರಿತ ಒಂದು ವರದಿ ಎಲ್ಲಿದೆ? ಧಾರವಾಡ ವಿವಿ ಕ್ಯಾಂಪಸ್ನಲ್ಲಿ ಚಿರತೆ ಓಡಾಟ. ಚಿರತೆ ಸೆರೆ ಹಿಡಿಯುವಲ್ಲಿ ಇಲಾಖೆ ವಿಫಲ. ಧಾರವಾಡ ವಿವಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಮಾತ್ರವಲ್ಲ, ಚಿರತೆಯೂ ಸೇರಿಕೊಂಡಿದೆ. ಹಾಗಂತ ಚಿರತೆ ಓದೋಕ್ ಬಂದಿಲ್ಲ, ಕಾಡ್ ಬಿಟ್ಟು ಊರಿಗೆ ಬಂದು ಇಲ್ಲೇ ಸೆಟಲ್ ಆಗಿದೆ. ಕ್ಯಾಂಪಸ್ನಲ್ಲಿರುವ ವಿದ್ಯಾರ್ಥಿಗಳ ನಿದ್ದೆ ಕಸಿದುಕೊಂಡಿದೆ. ಕೆಲ ದಿನಗಳ ಹಿಂದೆ ವಿವಿ ಆವರಣದಲ್ಲಿ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಹಿಂದೆ ಚಿರತೆ ಇದೆ ಎಂಬ ಮಾತು ಕೇಳುತ್ತಿದ್ರೂ ಸಾಕ್ಷಿ ಇರಲಿಲ್ಲ. ಇದೀಗ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಸುತ್ತಲಿನ ಜನರ ನಿದ್ದೆಗೆಡಿಸಿದೆ. ಇನ್ನು ಚಿರತೆ ಇರುವುದು ಖಚಿತವಾಗ್ತಿದ್ದಂತೆ ಅರಣ್ಯ ಇಲಾಖೆ ಬೋನ್ ಅನ್ನು ಅಳವಡಿಸಿ ಚಿರತೆ ಸೆರೆಗೆ ಮುಂದಾಗಿದೆ. ಕ್ಯಾಂಪಸ್ ಫುಲ್ ಕ್ಲೋಸ್ ಮಾಡಿ ಬೋನ್ ಇಟ್ಟರೂ ಚಿರತೆ ಮಾತ್ರ ಬಿದ್ದಿಲ್ಲ. ಇವತ್ತು ಬೆಳಗಿಂದ ಇದನ್ನ ಅಷ್ಟು ರೋಡ್ ಎಲ್ಲ ಬಂದ್ ಮಾಡಿಸಿವ್ರಿ. ರೋಡ್ ಬಂದ್ ಮಾಡಿಸಿ ಫಾರೆಸ್ಟ್ನವರು ಅದನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡತ್ತಾರ. ಹೌದು, ಬಲಿ ಇಟ್ಟಾರ. 1, 2, 3 ತಾವಲ್ಲಿ ಬಲಿ ಇಟ್ಟಾರ. ಅಲ್ಲಿ ಪ್ರಾಣಿ ಕಟ್ಟ್ಯಾರ. ಮುಂದೆ ಅದನ್ನ ಹಿಡಿಬೇಕಂತ ಕಟ್ಪಟ್ ಮಾಡತ್ತಾರ. ಆದ್ರೆ ಅದು ಇನ್ನೂ ಅವ್ರಿಗೆ ಸುಳ್ಳು ಸಿಕ್ಕಿಲ್ಲ. ನಿತ್ಯ ಚಿರತೆ ಓಡಾಡುವ ಪ್ರದೇಶದಲ್ಲೇ ಗ್ರಂಥಾಲಯ ಇದ್ದು ವಿದ್ಯಾರ್ಥಿಗಳು ಬರಲು ಹಿಂದೇಟ್ ಹಾಕ್ತಿದ್ದಾರೆ. ಪಾಲಕರು ಓದು ಬೇಡ ಮನೆಗೆ ಬಂದು ಬಿಡು ಅಂತಾನು ಹೇಳುತ್ತಿದ್ದಾರಂತೆ. ಸರ್, ಇಲ್ಲ ನಾವು ಶಾಲ್ಮಲ ಹಾಸ್ಟೆಲ್ದಾಗ ಇಲ್ಲೇ ಸ್ಟಡಿ ಮಾಡ್ತೀವಿ ರೀ. 1 ತಿಂಗಳಾತ ಏನತ್ರಿ ಚಿರತೆ ಏನಂತ್ರಿ ಎಲ್ಲ ಕಡೆ ಭಾಳ ಕಂಡು ಬರೋದು ಮತ್ತು ಕಂಪೌಂಡ್ ಜಿಗೋದು ಈ ರೀತಿ ಮಾಡತ್ರಿ. ಮತ್ತು ನಮಗೂ ಇಲ್ಲಂತ್ರಿ ಇಲ್ಲಿ ಅಡ್ಡಾಡಕ್ಕಂತ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಮತ್ತೇನು ಯಾವಾಗ ಬರ್ತೈತೋ ಏನು ಬರ್ತೈತೋ ಮತ್ತು ನಿಮ್ಮ ಕಡೆ ಸರಿಯಾಗಿ ಕ್ಲಾಸಿಗೆ ಬರೋಕ್ಕಾಗತ್ತು. ಮತ್ತು ಇಂದಾಚ್ ನಾವು ಇಲ್ಲೇ KVD ಒಳಗೆ ಇಲ್ಲೇ ಇದನ್ನು MA ಮಾಡಿದ್ವಿ ನಾವಿಲ್ಲಿ. ಮತ್ತು ಏನು ಮಾಡಬೇಕು, ಮತ್ತು ಮನ್ಯಾಗ ಏನಂತ ಹಿಂಗೆ ಚಿರತೆ ಎಲ್ಲ ಕಾಟ ಕುಡಿದಿತ್ತಂದ್ರೆ ಬಾ ಅಂತ ಹೇಳ್ತಾರೋ. ಒಟ್ನಲ್ಲಿ ಕಳೆದ 6 ತಿಂಗಳಿನಿಂದ ಅರಣ್ಯ ಇಲಾಖೆಯ ಉದಾಸೀನತೆಗೆ ಚಿರತೆ ಕ್ಯಾಂಪಸ್ ಪ್ರವೇಶಿಸಿದೆ. ಇದೇ ನಿರ್ಲಕ್ಷ್ಯ ಮುಂದುವರೆದರೆ ಚಿರತೆ ಪಕ್ಕದ ಜನವಸತಿ ಬಡಾವಣೆಗೆ ಬಂದು ಕುಳಿತರೂ ಅಚ್ಚರಿ ಇಲ್ಲ. DB ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.